ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಣ್ಣ ಯಶನ ಮದುವೆ ಆಗೋದಕ್ಕೆ ಅವನ ಹೆಸರನ್ನೇ ಚೇಂಜ್ ಮಾಡ್ಕೊಂಡು ಮದುವೆ ಆಗಿದ್ದಾನೆ. ದಾಕ್ಷಾಯಿಣಿ ಯಾರು ಗೊತ್ತಾ? ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ, ಶಿವನ ಹೆಂಡತಿ. ಹೆಂಡ್ತೀರಿ ಏನ್ ಬೇಕಾದ್ರೂ ಮಾಡಿಸ್ಬೋದು ಗಂಡನ ಕೈಲಿ. ಯಾರು ಮನೇಲಿ ಗೈಸ್ ಶಿವರಾತ್ರಿ ದಿನದಲ್ಲಿ ಪಿಜ್ಜಾ ಮಾಡ್ತಾರೆ ಹೇಳಿ? ನಮ್ಮಮ್ಮ ಬೈತಾರೆ ವಿಡಿಯೋ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು. ನೀವು ಚಿಕ್ಕವರಿದ್ದಾಗ ಏನೇನು ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡಿ, ಬಿಕಾಸ್ ದ ಫೀಲಿಂಗ್ ವಿಲ್ ಚೇಂಜ್ ವೆನ್ ಯು ಗ್ರೋ ಅಪ್. ಎಷ್ಟುಗೆ ಹೊಟ್ಟೆ ಕಿಚ್ಚು. ಹಲೋ ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಇರೋದ್ರಿಂದ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ನಮ್ಮ ಅಮ್ಮನ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಸೊ ನನ್ನೊಂದು ಶೂಟ್ ಇತ್ತು, ಅದಕ್ಕೆ ಸ್ವಲ್ಪ ಈ ಸೈಡ್ ಕ್ಲೀನ್ ಮಾಡಿದೆ. ಏನು ಟೇಬಲ್ ಮೇಲೆ ಇಟ್ಟಿದ್ನಲ್ಲ ಅದನ್ನ ಕ್ಲೀನ್ ಮಾಡಿದೆ. ಕ್ಲೀನ್ ಆಗಿದೆ ಎಲ್ಲ. ಸೊ ಅದನ್ನೆಲ್ಲ ಇಲ್ಲಿ ಸ್ವಲ್ಪ ತುಂಬಿಟ್ಟಿದ್ದೀನಿ ನೋಡಿ, ತೆಗೆದ್ಬಿಟ್ಟು. ಇದೊಂದು ಟ್ರೈಪೋರ್ಟ್ ರೀಸೆಂಟ್ ಆಗಿ ತಗೊಂಡಿದ್ದು. ನಂದು ಕೆಳಗಡೆಯಿಂದ ಕ್ಯಾಮ್ರಾ ಎತ್ಕೊಂಡ್ಬಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಣ ಅನ್ಕೋತಾ ಇದೀನಿ. ಒಂದು ಬ್ರ್ಯಾಂಡ್ ಶೂಟ್ ಏನೋ ಇತ್ತು ನಂದು. ಹಾಗಾಗಿ ಅದಾದ್ಮೇಲೆ ಇವತ್ತು ನಾವು ಯಾವ ತರ ಸೆಲೆಬ್ರೇಷನ್ ಮಾಡ್ತೀವಿ ಹೊರಗಡೆ, ಬೆಂಗಳೂರಲ್ಲಿ ಎಷ್ಟೊಂದು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆರುಮುಗಂ ಟೆಂಪಲ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ನಾನು ವೆರಿ ಲಾಂಗ್ ಬ್ಯಾಕ್ ನಮ್ಮ ಅತ್ತೆ ಮಗನ ಜೊತೆ ನಾನು ಅಮ್ಮ ಎಲ್ಲ ಹೋಗಿದ್ವಿ. ಸೊ ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಹೋಗಾದ್ಮೇಲೆ ನಾವು ಶಿವರಾತ್ರಿ ಯಾವ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡ್ತಾ ಇರಿ. ಈಗ ನಾನು ಅನ್ನ ಸಾಂಬಾರು ತಿಂತಾ ಇದ್ದೀನಿ. ಇವತ್ತು ಒಂದು ಬ್ರ್ಯಾಂಡ್ ಶೂಟ್ ಇತ್ತು ಅಂತ ಹೇಳೋದಲ್ಲ, ಕೈಕಾಲೆಲ್ಲ ನಡುಗ್ತಿದೆ ಹಸುವಾಗ್ಬಿಟ್ಟು. ಬೆಳಗ್ಗೆ ತಿಂದಿದ್ದು ಆದ್ರೂ ಹಂಗಾಗಾಯಿತು. ಆ್ಯಂಡ್ ಇವತ್ತು ಆರುಮುಗಂ ಟೆಂಪಲ್ ಹೋಗೋದು ಕ್ಯಾನ್ಸಲ್, ಇನ್ನೊಂದು ದಿನ ಆಗ್ಲಾರು ಹೋಗ್ಬೇಕು. ನಮ್ಮ ಮನೇಲಿ ಪಿಜ್ಜಾ ನಡೀತಾ ಇದೆ. ಎಷ್ಟನೇ ಬರಬೇಕಾಯ್ತು ನಮ್ಮ ಓವನ್ನ ಯೂಸ್ ಮಾಡೋದಕ್ಕೆ. ಏನಮ್ಮ ಓಪನಿಂಗ್ ಸೆರೆಮನಿ ಆಗ್ತಿದೆ ಇವತ್ತು. ಇನ್ನಿನ ಟೇಬಲ್ ಮೇಲೆ ತಂದಿಟ್ಬಿಟ್ಟಿದ್ರು, ಇವಾಗ ಮತ್ತೆಲ್ಲ ಶಿಫ್ಟ್ ಮಾಡಿದ್ದಾರೆ. ಕಿಚನಿಗೆ ಹೋಯ್ತಾ? ನಮ್ಮ ಅಣ್ಣ ಕೆಳಗೆ ಹಿಡ್ಕೊಂಡು ಒಂದು ನೋಡಿ, ಅದು ಕೆಳಗೆ ಹಿಡ್ಕೊಂಡು ಏನೋ ಮಾಡ್ತವನೆ. ನಾನು ಪೋಕೋ ಜೊತೆ ಏನೋ ಮಾಡ್ತವನೆ ಅಂತ ಅನ್ಕೊಂಡಿದೀನಿ. ಈಗ ಊಟ ಮಾಡೋಣ ಗೈಸ್, ಹಸುವಾಗ್ತಿದೆ. ಅಲ್ಲ ಏನೇನು ಹಿಟ್ಟು ಹಾಕಿರೋದು? ಚಪಾತಿ ಗೋಧಿ ಹಿಟ್ಟು ಅಷ್ಟೇ. ಇದು ಅದ್ರಲ್ಲೇ ಮಾಡ್ತಾ ಇರೋದ ಪಿಜ್ಜಾನ? ನೀನು ತಿನ್ನಲ್ವಲ್ಲ ಮೈದಾ, ಅದಕ್ಕೆ. ಈಗ ಎಷ್ಟು ಯಾಕೋ ತೂತ ಮಾಡ್ತಾಳೆ ಈ ತರ. ಏನಕ್ಕೆ ಮಾಡಿದೆ ಎಷ್ಟು ತೂತ? ತರ ಈ ತರ ತೂತ ಮಾಡಿದ್ರೆ ನೀಟಾಗಿ ಬೇಯುತ್ತೆ, ಮತ್ತೆ ಊದಲ್ಲ. ಒಂದೊಂದ್ಸರಿ ಚಪಾತಿ ಬೇಯಿಸಿದಾಗ ನಾರ್ಮಲ್ ಆಗಿ ಊದುತ್ತಲ್ಲ, ಆತರ ಈ ತರ ತೂತ ಮಾಡಿದ್ರೆ ನೀಟಾಗಿ ಅದು ಏನೇನ್ ಹಾಕಿರ್ತೀವಿ ಅದೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ, ಆಮೇಲೆ ಊದಲ್ಲ, ಚೆನ್ನಾಗಿ ಬೇಯುತ್ತೆ. ಫೈನಲಿ ನಮ್ಮ ಮನೇಲಿ ಪಿಜ್ಜಾ ಆಗ್ತಾ ಇದೆ ನೋಡಿ ಗೈಸ್. ಇದು ಇನ್ಸ್ಟಂಟ್ ಡ್ರೈ ಈಸ್ಟ್ ಅಂತೆ. ಆ ಚಪಾತಿ ಹಿಟ್ಟೇನಿದೆ ಅದಕ್ಕೆ ಇದನ್ನ ಮಿಕ್ಸ್ ಮಾಡೋದಂತೆ. ಹೆಂಗಿರುತ್ತೆ ನೋಡಿ, ಏನಿದೆ ಹಿಂಗಿದೆ, ರವೆ ಇದ್ದಂಗಿದೆ. ಅದನ್ನ ಹೆಂಗ್ ಮಿಕ್ಸ್ ಮಾಡೋದು? ಹೌದಾ? ಆಮೇಲೆ ಇದು ಗುಂಡು ಗುಂಡುಗಾಗುತ್ತಂತೆ ನಮ್ಮ ಅಣ್ಣನ ತರ. ಪೌಂಡ್ ಶೇಪ್ ಅಲ್ಲಿ ಬ್ರೆಡ್ ಬರುತ್ತಲ್ಲ, ಅದ್ರೊಳಗೆ ಹಿಟ್ಟನ್ನು ಕಲಸಿದ ಮೇಲೆ ಇದು ಹಾಕಿರ್ತಾರಲ್ಲ, ಅದ್ರೊಳಗೆ ಹಾಕಿ ಸೇಮ್ ಪೌಂಡ್ ಬ್ರೆಡ್ ಬರುತ್ತಲ್ಲ ಹಂಗೆ ಬರುತ್ತೆ. ಬ್ರೆಡ್ ಸ್ಲೈಸ್, ಪೌಂಡ್ ಬ್ರೆಡ್ ಬರುತ್ತಲ್ಲ ಸ್ಲೈಸು, ಅದು ಊದ್ಕೊಳತ್ತಲ್ಲ, ಹಂಗೆ ಊದ್ಕೊಳಕಂತೆ ಹಾಕಿದಾರಂತೆ. ಇವಾಗ ಅದೇನೋ ಊದ್ತಾ ಇದಂತೆ ಯಶು ಹೇಳ್ತಾ ಇದ್ಲು. ಅದಕ್ಕೆ ಚಪಾತಿ ಹಿಟ್ಟೇನೋ ಊದುತ್ತೆ ಅಂತ ಕೇಳಿದೆ. ನಮ್ಮ ಅಣ್ಣ ಯಶನ ಮದುವೆ ಆಗೋದಕ್ಕೆ ಅವನ ಹೆಸರನ್ನೇ ಚೇಂಜ್ ಮಾಡ್ಕೊಂಡು ಮದುವೆ ಆಗಿದ್ದಾನೆ ಗೈಸ್. ಈಗ ಧನು ಹೆಸರನ್ನು ಚೇಂಜ್ ಮಾಡೋಣ ಅಂತಿದೀವಿ. ಆಲ್ ಮೈ ಲೈಫ್ ನಾನೇನ್ ಅನ್ಕೊಂಡಿದ್ದೆ ಅಂತಂದ್ರೆ, ನನ್ನ ರಾಶಿ ಬಂದ್ಬಿಟ್ಟು ಧನಸ್ಸು ರಾಶಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಆ ಪ್ರಕಾರ ಧನಸ್ಸು ಬರುತ್ತೆ ಅಂತ. ಹುಟ್ಟಬೇಕಾದ್ರೆ ನನ್ನ ಹೆಸರನ್ನೇ ಕರೆಕ್ಟ್ ಆಗಿ ಇಟ್ಟಿಲ್ಲ ಇವರು, ಯಾರ್ದೋ ಮಾತು ಕೇಳ್ಕೊಂಡು. ಅಯ್ಯೋ ಯಾರ್ದೋ ಅಲ್ಲ, ಜೋಯಿಶ್ರೀ ಹೇಳಿ ಯಾರ್ದ ಮಾತು ಕೇಳ್ಕೊಂಡು. ಅದೇ ಯಾರು ಜ್ಯೋತಿಷಿ ಮಾತು ಕೇಳ್ಕೊಂಡು ಕರೆಕ್ಟ್ ಆಗಿ ಇಟ್ಟಿಲ್ಲ. ನಂದು ದಾ ಬರುತ್ತಂತೆ, ದಕಿಳಿ ದಾ, ಅದ್ರ ಬದಲು ದಾ ಇಟ್ಟಿದ್ದಾರೆ. ಈಗ ಏನ್ ಮಾಡೋದು? ಹೆಸರಲ್ಲಿ ಏನಿಲ್ವಂತೆ ಬಿಡು. ನಾವು ಮದುವೆಗೆಲ್ಲ ಕೊಡುವಾಗ ಡೇಟ್ ಆಫ್ ಬರ್ತ್ ಕೊಡ್ಬೇಕು, ಅವರೇ ಕರೆಕ್ಟ್ ಆಗಿ ನೋಡಿ ಹೇಳ್ತಾರೆ. ಏನು ಅವಶ್ಯಕತೆ ಇಲ್ಲ, ಹೆಸರಲ್ಲಿ ಏನಿದೆ ಅದೇ ಮದುವೆಗೆ ದಾಕ್ಷಾಯಿಣಿಯಿಂದ ಚೇಂಜ್ ಮಾಡ್ಬೇಕಾಗತ್ತ ಅವಾಗ. ಗೈಸ್ ಇವತ್ತಿನ ನನ್ನ ಹೆಸರು ದಾಕ್ಷಾಯಿಣಿ ಅಂತ. ದಾಕ್ಷಾಯಿಣಿ ಯಾರು ಗೊತ್ತಾ? ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿ, ಶಿವನ ಹೆಂಡತಿ ದಾಕ್ಷಾಯಿಣಿ. ದಾಕ್ಷಾಯಿಣಿ ಅಂದ್ರೆ ಏನು ಅಂತ ಮಾಡ್ಕೊಂಡಿ, ಪಾರ್ವತಿಗೆ ಇನ್ನೊಂದ್ ಹೆಸರು ದಾಕ್ಷಾಯಿಣಿ ಅಂತ ಅಲ್ಲ ಗೈಸ್. ನಾನೇನು ಹೆಸರು ಬಗ್ಗೆ ಹೇಳ್ತಿಲ್ಲ. ಇಲ್ಲಿ ತಂಗ ಧನುಶ್ರೀ ಅಂತ ಎಲ್ಲರೂ ನೆನ್ಪಿಟ್ಕೊಂಡಿದ್ದಾರೆ. ಇನ್ಮೇಲೆ ದಾಕ್ಷಾಯಿಣಿ ಅಂತ ನನ್ನ ಕರೆದಕ್ಕೆ ಹೆಂಗಿರುತ್ತೆ ಹೇಳಿ? ನಾವು ಧನು ಅಂತ ಕರೆಯಲ್ಲ, ದ್ರಾಕ್ಷಿ. ಗೋಡಂಬಿ, ನಾನು ಯಾರು ದ್ರಾಕ್ಷಿ ಕರೆದ ಗೋಡಂಬಿ ಅಂತಂದೆ. ಈ ಮನೆ ಕೆಲಸದವ್ರು ಬರ್ತಾರಲ್ಲ, ಹಂಗಾಗಿ ಇರೋ ತಟ್ಟೆನೆಲ್ಲ ಇದ್ರೊಳಗೆ ಹಾಕೋದಾಗಿದೆ, ಹಾಕ್ಬಿಡೋದು. ಇವಾಗ ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ನಮ್ಮ ಮನೇಲಿ ಇವತ್ತು ಲಿಂಗಗೆ ಪೂಜೆ ಮಾಡ್ತೀವಿ. ಸೊ ಯಾರ್ಯಾರು ಲಿಂಗಾಯತರು ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ ನಾವು ಲಿಂಗ ಪೂಜೆ ಹೆಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಾವು ಲಿಂಗಾಯತನೇ. ಈಗ ನೋಡಿ ಅಲ್ಲಿ ಮಾಡ್ತವ್ರೆ. ನಂದು ಸ್ವಲ್ಪ ವರ್ಕ್ ಇದೆ ಗೈಸ್, ಅದಕ್ಕೆ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಮಾಡೋದಕ್ಕೆ. ಮರ್ತೇ ಹೋಗಿತ್ತು ನನಗೆ.
ಸೊ ಗೈಸ್ ಪೂಜಾ ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಗೈಸ್. ಆ ಥರ ಕೈಯಲ್ಲಿ ಲಿಂಗು ಹಿಡ್ಕೊಂಡು ಅದಕ್ಕೆ ಪೂಜೆ ಹಾಕ್ತೇವೆ ನಾವು. ಸೀರೆ ನೋಡಿ ಗೈಸ್, ಸೀರೆ ನನ್ನನ್ನು ತೋರಿಸಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಇವಾಗ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದೀರಾ? ಜಾಸ್ತಿ ಎಫರ್ಟ್ ಹಾಕಿದ್ರೆ ನಮ್ಮೊಂದು ಸೀರೆ ನೋಡಿ ಗೈಸ್, ಚೆನ್ನಾಗಿದೆ. ನಮ್ಮ ಅಪ್ಪನ ಸೇಮ್ ಕಾಸ್ಟ್ಯೂಮ್ ಆಸ್ ಯೂಶುವಲ್. ಚೆನ್ನಾಗಿದೆ ಸೀರೆ. ಯಾವಾಗ ಅಂತ ನೆನಪಿತ್ತ ತಾಂಡಿದ್ದು? ನಾವು 3 ಜನ ಹೋಗಿ ತಾಂಡಿದ್ದು. ಹೌದು, ಅದಕ್ಕೆ ಎಲ್ಲೋ ನೋಡ್ದಂಗಿದೆ ನಾ ಅಂತ ಅನಿಸ್ತಿತ್ತು. ಸಪ್ಲೈ ಕೊಡು ನೀನು ಹೂವು ಎಲ್ಲ ನಿಮ್ಮ ಯಜಮಾನ ಅಪ್ಪಗೆ. ಗೈಸ್ ಅವಾಗ ತುಂಬಾ ಡಿಫ್ರೆಂಟ್ ಹೂಗಳೆಲ್ಲ ಪೂಜೆ ಮಾಡ್ತೀವಿ. ಬನ್ನಿ ಪತ್ರ ಎಲ್ಲ ಇಲ್ಲಿಲ್ವಾ? ಪತ್ರ ಬನ್ನಿ ಪತ್ರ ಸಿಕ್ಕಿಲ್ಲ. ಇದು ಬಿಲ್ಪತ್ರೆ. ಬನ್ನಿ ಪತ್ರ ಬೇರೆನಾ? ಬಿಲ್ವ ಪತ್ರನೇ ಶ್ರೇಷ್ಠ ಶಿವನಿಗೆ. ಶಿವದಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನೀವು ಏನು ಶಿವದಾರ ಹಾಕ್ತೀರಾ, ಲಿಂಗಾಯಟ್ಸ್ ಆಗಲಿ, ಸೊ ಅವರು ಹಾಕುವಂತ ದಾರದಲ್ಲಿ ಒಂದು ಲಿಂಗ ಇರುತ್ತೆ. ಸೊ ಆ ಲಿಂಗಕ್ಕೆ ಇವಾಗ ಪೂಜೆ ಆಗ್ತಿರೋದು ಗೈಸ್. ಡೈಲಿ ಪೂಜೆ ಮಾಡೋರು ಮಾಡ್ತಾರೆ, ಮತ್ತೆ ವರ್ಷಕ್ಕೊಂದ್ಸಲ ಅಭಿಷೇಕ ಮಾಡ್ತಾರ ಅಂತ ಅನ್ಕೊಳ್ಳಿ. ಈ ತರ ನೋಡಿರ್ತೀರಾ. ಸೊ ಒಬ್ರು ಹಿಂಗ್ ಹಾಕೋತಾರೆ, ಒಬ್ರು ಬರೀ ಹಿಂಗ್ ತಾಳಿ ತರ ಹಿಂಗ್ ಹಾಕೊಂಡಿರ್ತಾರೆ. ಸೊ ಇದು ಯಶು ಅನ್ಸುತ್ತೆ, ಅದಕ್ಕೆ ತಾಳಿ ತರ ಇದೆ ಅಲ್ಲ ಯಶು? ಗೈಸ್ ನಮ್ಮ ಮನೇಲಿ ಬರಿಯೋದು ಕಳಿತೀಯ ನೀನು. ಉಪ್ಪಿಟ್ಟು ಕಡಲೆಕಾಳು ಸ್ಲೇ ಉಪ್ಪಿಟ್ಟು ಗೈಸ್ ನಮ್ಮ ಮನೇಲಿ ಉಪ್ಪಿಟ್ಟು ಗೈಸ್ ಮಾತಾಡಕ್ಕೆ ಬಿಡಂಗಿಲ್ಲ ಗೈಸ್ ಇವ್ರು ನನ್ಗೆ. ಗೈಸ್ ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು, ತಂಬಿಟ್ಟು, ಮತ್ತೆ ಟಮಟ, ಕಡಲೆಕಾಳು ಉಸ್ಲಿ ಮತ್ತೆ ಪಿಜ್ಜಾ. ಯಶು ಸ್ಪೆಷಲ್ ಅದು. ನಾನಿವತ್ತು ನಿಜವಾಗ್ಲೂ ಲಿಂಗ ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಗಂಧ ಹಂಗೆ ಈಗೆಲ್ಲ ಕಲಿಕ್ಬಿಡು. ಶಿವನ ಹೆಸರು ಹೇಳಿ. ಶಿವನ ಗಟ್ಟಿ ನೋಡ್ಕೊ. ಗಟ್ಟಿ ನೋಡ್ಕೆ ಶಿವನ್ ಬಿಡ್ಬಿಡಿಯ. ನೋಡ್ಕೊತೀನಿ ಕಣಪ್ಪ. ಈ ಬೆಳ್ಳಿ ಇಡ್ಕ ಈಗ. ಈ ಬೆಳ್ಳಿ ಇಡ್ಕೊ. ಹಿಂಗೆ ಇಟ್ಕ. ಹಿಂಗೆ ಹಂಗೆ ಇಲ್ಲಿ ತೆಗ್ತೀಗ ಅಲ್ವಾ? ಎಡೆ ಕೊಡು. ಅಂದ್ರೆ ಇರೋದಲ್ಲ. ನೈವೇದ್ಯಂ ಸಮರ್ಪಯಾಮಿ ಹೇಳ್ಬೇಕು. ಫಲಪುಷ್ಪಂ ನೈವೇದ್ಯಂ ಸಮರ್ಪಯಾಮಿ. ಫಲಪುಷ್ಪಂ ನೈವೇದ್ಯಂ ಸಮರ್ಪಯಾಮಿ. ಫಲಪುಷ್ಪಂ ನೈವೇದ್ಯಂ ಸಮರ್ಪಯಾಮಿ. ಫಲಪುಷ್ಪಂ ನೈವೇದ್ಯಂ ಸಮರ್ಪಯಾಮಿ. ನಾನು ಮೇಲ್ಗಡೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ನಲ್ಲ. ಸೊ ಹಾಗಾಗಿ ಪಿಜ್ಜಾ ಕಂಪ್ಲೀಟ್ ಆಯಿತು ಇಲ್ವೋ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಎಷ್ಟೊಂದು ಕೇಳ್ತಾ ಇದ್ದೆ ಆಯ್ತಾ ಪಿಜ್ಜಾ ಅಂತ ಹೇಳ್ಬಿಟ್ಟು. ಆಯ್ತಲ್ವ ಪೂಜೆ? ಹಿಂಗೆ ಈಗ ಕಟ್ಕೋಬೇಕು ಲಿಂಗನೇ ನೀವು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ ಅಂತ ಅಂಕಲ್ ಮ್ಯಾಚ್ ನೋಡ್ತವ್ರೆ. ಅಂಕಲ್ ಇನ್ನು ಪೂಜೆ ಹಾಕಿಲ್ಲ, ಲಾಸ್ಟ್ ಅಲ್ಲಿ ಹಾಕ್ತಾರೆ. ಪೋಕು ಬಾ, ಪೋಕು ನೀನ್ ಹಾಕ್ಪಾ, ಪೂಜೆ ಹಾಕ್ಪಾ, ಪೋಕು ಶಿವಲಿಂಗ ಪೂಜೆ ಹಾಕ್ಪಾ. ಅಮ್ಮ ಪೋಕೋಗೆ ರಾಕ್ಸಮ್ಮ. ಹೋಗು. ಆ ಮಾಮ ಹಾಕಿದ್ರು ಅಲ್ಲೇ ಕುತ್ಕೊಂಡು. ಇದು ಬೇಯಿಸಿಲ್ಲ ತಾನೆ, ಹಿಂಗಿಟ್ಟೆ ಊದ್ಸಿರೋದಾ? ಓಹೋ ಹಿಂಗೆಲ್ಲ ನೈಸ್. ಅಂಡ್ ಇವಾಗ ಗೈಸ್ ಪೂಜೆ ಎಲ್ಲ ಆಯ್ತು. ನಮ್ಮನೆ ಕಿಚನ್ ಅಲ್ಲಿ ಇವತ್ತು ನೋಡಿ ನಾ ಹೇಳಿದ್ನಲ್ಲ ಕಡಲೆಕಾಳೆಲ್ಲ ಮಾಡಿದ್ದಾರೆ ಅಂತ, ಅದೆಲ್ಲ ಇದೆ. ಒಗ್ಗರಣೆ ಹಾಕಿ ಆಮೇಲೆ ತಿನ್ನೋದು. ಅರ್ಧ ವಿಡಿಯೋದಲ್ಲಿ ಊಟ ಮಾಡೋದು, ಅಡುಗೆ ಮಾಡೋದು, ಅದೇ ಎನರ್ಜಿ ಬೇಕಲ್ಲ ವಿಡಿಯೋ ಮಾಡಕ್ಕೆ. ಎಷ್ಟುಗೆ ಹೊಟ್ಟೆ ಕಿಚ್ಚು. ನಾನು ತಿಂದು ಅವಳನ್ನ ಬಿಟ್ಬಿಟ್ಟು ದಪ್ಪ ಆಗ್ತಾ ಇದೀನಲ್ಲ, ಒಬ್ಳೆ ದಪ್ಪ ಆಗ್ತಾ ಇದೀನಲ್ಲ. ಏನು ನಾನು ದಪ್ಪ ಆಗಿದ್ದೀನಿ ನೋಡಿ. ಯಾವ ಕಡೆಯಿಂದ? ಆಸೆ ಕೊಡ್ತಾ ಇದ್ದೀನಿ ಎಲ್ಲ. ಬೆಳಗ್ಗೆ ಎದ್ದಾಗ ಏನಂತಾರ ಬಜಿತ್ಗೆ? ಪಂಚಾಮೃತ. ಪಂಚಾಮೃತ. ಅವ್ರಿಗೆ ಅಲ್ಲಿ ನಂಗೆ ಗೊತ್ತಾಯ್ತು ಏನಕ್ಕೆ ಕೇಳ್ತಿರೋದು ಅವ್ರ ಹೆಸರು ಅಂದ್ರೆ ಇನ್ನೊಂದ್ಸಲಿ ಕೊಡ್ಲಿ ಅಂತ. ಇನ್ನೊಂದ್ಸಲಿ ಕೊಡಿ. ಒಳಗಡೆ ನಮ್ಮನೆ ಪೂಜಾರು ನೋಡಿ. ಪರ್ಸೆಲ್ಲ ಜೋಬರ್ ಇಟ್ಕೋಬೇಕು. ಇವತ್ತಲ್ಲ ನೀವು ಇಟ್ಕೊಂಡ್ರಿ ಕೊಟ್ಟು ಆಮೇಲೆ ಇಡ್ತೀನಿ ಇಲ್ಲಿ. 2 ಕೈ ತಗೋಬೇಕು. ಇದನ್ನ ಬೈದಲ್ಲಿ ಇಟ್ಕೊಳ್ಳಿ. ನಾನು ಕಿವಿಲಿ ಇಟ್ಕೊಂಡೆ. ಹಾಂ
ಕಿವಿಗೆ ಇಟ್ಕೊಳಕ್ಕೆಲ್ಲ ಹೂವು ಕೊಟ್ರೆ ಪತ್ರೆನ ಹೂ ಕೊಟ್ಟಿದ್ದು. ಹೂವು ಇಟ್ಕ ತಲೆಗೆ ಪತ್ರೆ ಅಲ್ಲಿಟ್ಟು ಕೊಡು ಬೆಳಗ್ಗೆ ಅಲ್ಲಿ ನಿನ್ನ ಪರ್ಸಿಗೆ ಇಟ್ಕೊಳಕ್ ಕೊಡು. ಅದನ್ನು ಕೊಟ್ಟಿಲ್ಲ ಇನ್ನೂ ಕೊಟ್ಟಿಲ್ಲ ನಿನಗೆಲ್ಲ ಅಂತ ಬನ್ನಿ ಇದನ್ನ ಇಟ್ಕೋಬೇಕು. ನಿಮ್ಮ ಪರ್ಸಲ್ಲಿ ಇಟ್ಕೋ ಅದನ್ನ ಪರ್ಸಲ್ಲ ದೇವ್ರಿಗೆ ಎಡೆ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಟಮಟ ಮಾಡಿದ್ರು. ಇದು ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿದೆ. ಸೊ ಅದನ್ನ ನಾನು ಇವಾಗ ಕುತ್ಕೊಂಡು ತಿಂತಾ ಇದ್ದೀನಿ. ಚೆನ್ನಾಗಿದೆ ಗೈಸ್ ಟಮಟ. ಗೈಸ್ ಮೊಝೆರೋಲಾ ಚೀಸ್ ಬೇಕಂತೆ. ಅದು ಮೇ ಬಿ ಜಾಸ್ತಿ ತಂದಿಲ್ಲ, ಎಲ್ರಿಗೂ ಮಾಡ್ತಿರ್ಬೇಕಾದ್ರೆ ಇವಾಗ ನಮ್ಮ ಅಣ್ಣ ಕಮ್ಮಿ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ದ. ಸೊ ಹಾಗಾಗಿ ನಾನು ಮತ್ತು ನಮ್ಮಪ್ಪ ಹೋಗ್ತಾ ಇದೀವಿ ಇವಾಗ ಅಲ್ಲಿಗೆ. ಸೊ ಅಲ್ಲಿ ಹೋಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಇದ್ದಿದ್ದು ಶಾಪು ಏನಾಗಿದೆ ಅಂತಂದರೆ ಕ್ಲೋಸ್ ಆಗಿಬಿಟ್ಟಿದೆ. ಏನು ಮಾಡೋಂಗಿಲ್ಲ. ನಮ್ಮಪ್ಪ ನೀನು ರೆಡಿ ಆಗಿದ್ದಲ್ಲ ಬಾ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿರುವಾಗ ನನ್ನನ್ನು. ಗೈಸ್ ನಮ್ಮಪ್ಪ ನೋಡಿ ಕಾರು ಹಂಗೆ ಕವರ್ ಹಾಕಿದ್ದಾರೆ ಅಂದ್ಕೊಂಡಿದ್ದೆ. ಅದು ಕಾರ್ ತೊಳೆದ್ಬಿಟ್ಟು ಅದು ಕವರ್ ಹಾಕಿದಾರಂತೆ. ಓನ್ಲಿ ಮೈ ಡ್ಯಾಡ್ ಕ್ಯಾನ್ ಡೂ ದಿಸ್. ಅಷ್ಟು ಪೇಷನ್ಸ್ ಅವ್ರಿಗೆ ಇರೋದು. ನಾವೇನು ಚೀಸ್ ಹುಡ್ಕೊಂಡು ಹೋದ್ವಿ, ಅದು ಸಿಕ್ಕಲಿಲ್ಲ. ಇವಾಗ ಆನ್ಲೈನ್ ಆರ್ಡ್ರ್ ಮಾಡಬೇಕು. ಈಗ ಇಷ್ಟೊತ್ತು ಆಲ್ರೆಡಿ 9:30 ಆಗಿದೆ. ಇವಾಗ ಎಲ್ಲಿ ಸಿಗುತ್ತೆ? ಇದೆಲ್ಲ ಶಾಪ್ ಕ್ಲೋಸ್ ಆಗಿರುತ್ತೆ ನಮ್ಮ ಮನೆ ಹತ್ರ. ಹಾಗಾಗಿ ಇವಾಗ ಆನ್ಲೈನೇ ಆರ್ಡ್ರ್ ಮಾಡುವ. ಇವಾಗ ಮನೇಲಿ ಪಿಜ್ಜಾ ಆಗ್ತಾ ಇದೆ. ನಾನಂತೂ ವೆಯ್ಟ್ ಮಾಡಿ 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 ಸಾಕಾಗೋಯ್ತು ಗೈಸ್. ಕೆಚಪ್ ಹಾಕೋದದು? ಕೆಚಪ್ ಅಲ್ಲ ಇದು, ಟೊಮೆಟೊ ಕೆಚಪ್, ಸ್ವೀಟ್ ಅಂಡ್ ಸ್ಪೈಸಿ. ಓ ಇದು ಚೆನ್ನಾಗಿರುತ್ತೆ. ಸ್ಮೆಲ್ಲೇ ಘಮ ಘಮ ಅಂತ ಇದೆ. ಇದು ಎಕ್ಸ್ಪೈರ್ ಆಗುತ್ತಾ? ಮಾಡ್ಬಿಡಿ ಇವತ್ತು ಖಾಲಿ. ಪೂರ್ತಿ ಇದಕ್ಕೆ ಹಾಕಕ್ಕಾಗಲ್ವಲ್ಲ. ನಮ್ಮ ಅಣ್ಣ ಇವತ್ತು ಪನ್ನೀರ್ ಕಟ್ ಮಾಡ್ತಾನೆ. ಓ ಪನ್ನೀರ್ ಪಿಜ್ಜಾನಾ? ಫುಲ್ ಎಲ್ಲ ಯೋಚನೆ ಮಾಡ್ಬಿಟ್ಟು ಆರ್ಡರ್ ಮಾಡಿದ್ದಾರೆ ಗೈಸ್ ಇವರು. ನಮ್ಮಪ್ಪ ಉಪ್ಪಿಟ್ಟು ಅಂದ್ರೆ ಇನ್ನು ಉಪ್ಪಿಟ್ಟೆ ಕಾಣಿಸ್ತೀನಿ. ಓ ರವೆ ಇದೆ ಗೈಸ್, ಇನ್ನು ಉಪ್ಪಿಟ್ಟಾಗಿಲ್ಲ. ನಾನು ಉಪ್ಪಿಟ್ಟು ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ದೆ. ಇವತ್ತು ಉಪ್ಪಿಟ್ಟು ಲೆಸ್. ಓಯ್ ಅಮ್ಮ ವಿಡಿಯೋ ಮಾಡ್ಕೊಂಡು ಉಪ್ಪಿಟ್ಟು ಲೆಸ್ ಗೈಸ್. ನಮ್ಮ ಮನೇಲಿ ಉಪ್ಪಿಟ್ಟು ಲೆಸ್ ಅಂತ ನೋಡಿ ಇಲ್ಲಿ ಪಿಜ್ಜಾ ಇವತ್ತು. ಯಾರು ಮನೇಲಿ ಗೈಸ್ ಶಿವರಾತ್ರಿ ದಿನದಲ್ಲಿ ಪಿಜ್ಜಾ ಮಾಡ್ತಾರೆ ಹೇಳಿ? ನಮ್ಮಮ್ಮ ಬೈತಾರೆ ವಿಡಿಯೋಲಿ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು. ಹೇಳ್ರಿ ಇವಾಗ ಆಗ್ತೀನಿ ಇದನ್ನ ನಾನು ವಿಡಿಯೋದಲ್ಲಿ. ಅಪ್ಪಾಜಿ ಉಪ್ಪಿಟ್ಟಿಗೆ ಕರ್ಬೇವಿನ ಸೊಪ್ಪು ಬೇಕಂತೆ. ಉಪ್ಪಿಟ್ಟಿಗೆ ಕರ್ಬೇವಿನ ಸೊಪ್ಪು. ಸುಳ್ಳು ಹೇಳ್ತಿದ್ರ ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಅಮ್ಮ ಕೇಳಿದ್ದು. ಫೈನಲಿ ಪಿಜ್ಜಾ ಆಗ್ಬಿಟ್ಟಿದೆ. ಗಮ್ಮ ಅಂತ ಇದೆ. ನಮ್ಮಮ್ಮ ಫುಲ್ ಖುಷಿ ನೋಡಿ ಅವ್ರಿಗೆ. ಫೈನಲಿ ಓವನ್ ಯೂಸ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಹಾ ತಿನ್ಬೋದು ಇವಾಗ. ಕೆಚಪ್ಪು ಕಚ್ಚಪ್ ಎಲ್ಲಿದೆ? ಕೆಚಪ್ ಡುಮು ನಂಗೆ ಕೆಚಪ್ ಬೇಕಿತ್ತು. ನಾ ಅದಕ್ಕೆ ಕೇಳಿದೆ ಕೆಚಪ್ ಆರ್ಡರ್ ಮಾಡ್ತೀನಿ ಅಂತ. ಅದರಲ್ಲಿದೆ ಹಂಗೆ ತಿನ್ನು ಚೆನ್ನಾಗೈತೆ ಅಂತ ಹೇಳ್ತಿದ್ರು. ಪೀಸಾ ಕೆಚಪ್ ಎಲ್ಲ ಹಾಕಿದ್ರೆ ಕರೆಕ್ಟ್. ರೇಟಿಂಗ್ಸ್ ಕೊಡ್ಬೇಕು ಹೆಂಗಿದೆ ಅಂತ. ಸಾಫ್ಟ್ ಆಗಿತ್ತಲ್ಲ ಮತ್ತೆ ತಿಂದ ತಪ್ಪಾಜಿ ಇಲ್ಲ ನಾ ಎತ್ಕೊಳ್ಳಲ್ಲ. ಸೂಪರ್ ಆಯ್ತಾ ಅಪ್ಪಾಜಿ? ಚೆನ್ನಾಗಿದೆ, ನಂಗೆ ಇಷ್ಟ. ಸೀಸನಿಂಗ್ ಎಲ್ಲ ಹಾಕೋಬೇಕು ಒಂಚೂರು. ಇವಾಗ ಮತ್ತೆ ನನಗೆ ಪಿಜ್ಜಾ ಮಾಡ್ಕೊಟ್ಟಿದ್ದಾರೆ. ಇದು ಚೀಸ್ ಬಸ್ಟ್ ಅಂತೆ. ಹಂಗಾಗಿ ನಮ್ಮ ಅಣ್ಣಂಗೆ ಒಂದೇ ಒಂದು ಪೀಸ್ ಕೊಟ್ಟಿದ್ದೀನಿ, ಮಿಕ್ಕಿದೆಲ್ಲ ನಾನೇ ತಿನ್ನೋದು. ಇವಾಗ ಕಾರಲ್ಲಿ ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ. ಟೈಮ್ ಎಷ್ಟಪ್ಪಾಜಿ? 10:30. ಆಫ್ ಮಾಡ್ರಿ. ಅದೇನೋ ಸ್ಟೋರಿ ಕೇಳ್ತಾರ ನಮ್ಮಪ್ಪ. ಗಣಪತಿದು ಯಾರಿಗೋ ಸರಸ್ವತಿಗೆ ಶಾಪ ಕೊಟ್ಟಿರೋದು ಸ್ಟೋರಿ. ಎಷ್ಟು ಜನಕ್ಕೆ ಸರಸ್ವತಿಗೆ ಶಾಪ ಕೊಟ್ಟಿರೋ ಸ್ಟೋರಿ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ ಗೈಸ್. ನೋಡೋಣ ಯಾರ್ಯಾರಿಗೂ ಗೊತ್ತು ಅಂತ ಹೇಳ್ಬಿಟ್ಟು. ಗೈಸ್ ನಾವೆಲ್ಲೋದು ನೋಡಿ ಹಿಂಗೆ ನಾಯಿಗಳು ನಮ್ಗೆ ಅಂಟ್ಕೊಂಡ್ಬಿಡ್ತವೆ. ಪೋಕೋ ಸ್ಮೆಲ್ ಬರುತ್ತೆ ಅನ್ಸುತ್ತೆ. ಅದಕ್ಕೆ ಫ್ರೆಂಡ್ಲಿ ಆಗಿರ್ಬೋದು ಅನ್ಸುತ್ತೆ. ಏನೋ ಫುಡ್ ಸ್ಮೆಲ್ ಬರ್ತಿರ್ಬೇಕು, ಅದಕ್ಕೆ ಪಿಜ್ಜಾ ಸ್ಮೆಲ್ ಬರ್ತಿರ್ಬೇಕಣವ. ಗೈಸ್ ನಮ್ಮ ಅಮ್ಮನ ಹಿಂದಿಂದನೇ ಹೋಗ್ತದೆ ನೋಡಿ, ಬಿಡಂಗೆ ಇಲ್ಲ. ಎಲ್ಲರೂ ಒಂದೊಂದ್ ಕಡೆ ಬರ್ತಾ ಇದೀವಿ. ಈ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ಬರ್ತಿರೋದು. ನಮ್ಮಮ್ಮ ಹೋಗ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ರು. ಫೈನಲಿ ಇವತ್ತು ಬರಂಗಾಯ್ತು. ರಾತ್ರಿ 11 ಗಂಟೆ ಕರ್ಕೊಂಡ್ ಬಂದಿದ್ದಾರೆ ನೋಡಿ ಇವಾಗ ಅಮ್ಮ. ಶಿವರಾತ್ರಿ ಅಂದ್ರೆ ರಾತ್ರಿ ಎಲ್ಲ ಓಡಾಡ್ತಿರೋದೇ ದೇವತೆ ಎಲ್ಲ ಮಾಡ್ಕೊಂಡು ಅದಕ್ಕೆ. ಗೈಸ್ ನಮ್ಮಮ್ಮ ಹೋದ್ರು, ನಮ್ಮನ್ನ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾವು ಹೋಗಕ್ತಾ ಇಲ್ಲ. ನಮ್ಮಮ್ಮ ನೋಡಿ ಆ ಕಡೆ ಗೇಟಿದ ಕಡೆ ಇದ್ದಾರೆ. ನಮಗೆ ಸ್ಪೆಷಲ್ ಎಂಟ್ರಿ ಸಿಕ್ಕಿದೆ. ಇಲ್ಲಿ ಎಷ್ಟು ಲೈನ್ ಇದೆ ನೋಡಿ. ನಾವು ಮಧ್ಯದಲ್ಲಿ ಬಂದಿದ್ದೀವಿ ಸಪ್ರೇಟಾಗಿ. ಇಲ್ಲಿ ಲಿಂಗ ನೋಡಿ ಗೈಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಒಳಗಡೆ ಎಂಟ್ರಿ ಡೈರೆಕ್ಟಾಗಿ. ಗೈಸ್ ಒಳಗಡೆ ವಿಡಿಯೋಗ್ರಫಿ ಅಲೋ ಇರಲಿಲ್ಲ, ಸೊ ಹಾಗಾಗಿ ಮಾಡಕ್ ಹೋಗ್ಲಿಲ್ಲ. ಆ್ಯಂಡ್ ಇಲ್ಲಿ ಲಿಂಗ ನೋಡ್ಬೋದು. ಒಳಗಡೆ ಫುಲ್ಲು ಹೆಂಗೆ ಮಾಡಿದ್ರು ಅಂತಂದರೆ ಫುಲ್ ಹಣ್ಣಿನಲ್ಲಿ ದೇವ್ರಿಗೆ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಅನಿಸ್ತು. ಆ್ಯಂಡ್ ಇಲ್ಲಿ ಒಂದು ಮರ ಕೂಡ ಇದೆ ನೋಡಿ.
ಎಲ್ಲ ಇಲ್ಲೇ ಫ್ರೂಟ್ ಎಲ್ಲ ಇಟ್ಟಿದ್ದಾರೆ ಒಳಗಡೆ. ಆ್ಯಕ್ಚುಲಿ ಇವತ್ತು ಅರ್ಶನೇನು ಮಾಡಿಸ್ಕೋತಿಲ್ಲ ಬಿಕಾಸ್ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲೇ ನೋಡ್ಬೋದು ಇಷ್ಟು ಕ್ರೌಡ್ ಇದೆ ಇವತ್ತು ಅಂತ ಹೇಳ್ಬಿಟ್ಟು. ಹಂಗಲ್ಲ, ನಾವು ಲಿಂಗಾಯತರು ತಾನೆ, ಲಿಂಗಾಯತರ ತರ. ಈಗ ಎಷ್ಟು ಇಡ್ತಾಳೆ ನೋಡಿ ನನಗೆ ಪಟ್ಟೆ. ನಾನ್ ನೋಡಿ ಅಯ್ಯೋ ನನಗೆ ಇಡ್ತಾಳೆ ಅನ್ಕೊಂಡೆ. ಒಂದೇ ಸೈಡ್ ಬಂದು ಇನ್ನೊಂದ್ ಸೈಡ್ ಬರಲೇ ಇಲ್ಲ. ಹಂಗೆ ಒಂದು ಬೊಟ್ಟು ಕೊಡು. ನೀವ್ ಇಡ್ಕೊಳಲ್ವಾ? ಇವಾಗ ಇಲ್ಲೇ ಹೊರಗಡೆ ಅರ್ಶನ ಮಾಡ್ಕೊಂಡ್ಬಿಟ್ವಿ. ಆ್ಯಂಡ್ ಇಲ್ಲಿ ನೋಡಿ ಹೆಂಗಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೂರ ಯಾರು ಕುಂಕುಮ ಎಲ್ಲ ತಗೊಂಡು ಹೋಗ್ಬೋದಿಲ್ಲ. ನಮ್ಮಮ್ಮ ಫೋನ್ ಕಳ್ರು ಗೈಸ್, ನನಗೆ ಎದುರಿಸ್ಬಿಟ್ರು. 1 ನಿಮಿಷ ಫೋನ್ ಎಲ್ಲಿದೆ ಇನ್ನೊಂದು ಹುಡುಕ್ತಾ ಇದೀನಿ. 2 ಫೋನ್ ಆಗ್ಬಿಟ್ಟು ಟೆನ್ಷನ್ ಆಗ್ಬಿಟ್ಟಿದೆ. ನೋಡಿ ಇಲ್ಲಿ ಅಮ್ಮ, ನೋಡ್ರಿ ಇಲ್ಲಿ ಮುಚ್ಚಿಡ್ಕೊಂಡಿರೋದ ಕಳ್ರು ಗೈಸ್. ನಮ್ಮ ಅಣ್ಣ ಹಣೆಗೆ ಇಡೋದೇ ಇಲ್ಲ ವಿಭೂತಿನ. ಎಷ್ಟು ನೋಡಿ ಇಡ್ಸಿರ್ತಾಳೆ ಇವತ್ತು. ಅದಕ್ಕೆ ನೋಡಿ ಎಂಟಿರ್ ಏನ್ ಬೇಕಾದ್ರೂ ಮಾಡಿಸ್ಬೋದು ಗಂಡನ ಕೈಲಿ. ಗೈಸ್ ಇಲ್ಲಿಗೆ ಏನೋ ನಾಟಕ ನಡೀತಾ ಇದೆ. ಹೋಗೋದಾ ಬೇಡ ಯೋಚನೆ ಮಾಡ್ತಾ ಇದೀನಿ. ನನಗೆ ಬೇರೆ ಕೆಲಸನೂ ಇದೆ. ನೋಡಿ ಹೆಂಗೆ ಆಕ್ಟಿಂಗ್ ಮಾಡ್ತವ್ರೆ ಅಂತ. ಇಲ್ಲಿ ಸ್ಟ್ಯಾಚ್ಯೂ ಏನಿದೆ ಅದಕ್ಕೆ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ಯಶು ವಿಚಾರಿಸ್ತಾ ಇದ್ಲು. ಇವಾಗ ನನಗೆ ಟೆಂಪಲಲ್ಲಿ ಇಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು ನೀವು ದಪ್ಪ ಇದ್ದಾಗಲೇ ಚೆನ್ನಾಗಿದ್ರಿ, ಯಾಕೆ ಸಣ್ಣ ಆಗ್ಬಿಟ್ರಿ ಅಂತ ಹೇಳ್ಬಿಟ್ಟು. ಐ ಥಿಂಕ್ ನನಗೆ ಸಿಗೋರಲ್ಲಿ ಹಾಫ್ ಆಫ್ ದ ಪೀಪಲ್ ಇದನ್ನೇ ಕೇಳ್ತಾರೆ ನನಗೆ, ಹೆಂಗೆ ಹೇಳೋದು ಯಾಕೆ ಸಣ್ಣ ಆದೆ ಅಂತ ಹೇಳ್ಬಿಟ್ಟು. ಯಶು ನಾನು ಏನಕ್ಕೆ ಸಣ್ಣ ಆದೆ ಯಶು? ನಾನು ಹೇಳಿದ್ದಕ್ಕೆ ನೀನು ಹೇಳ್ದ ನಾನ್ ಸಣ್ಣ ಇದ್ದೀನಲ್ಲ, ನಾನು ಎಷ್ಟು ತರ ಆಗ್ಬೇಕು ಅಂತ ಸಣ್ಣ. ನಮ್ಮಮ್ಮ ಗೈಸ್ ಯಶು ನೋಡಿ ಎಷ್ಟು ಸ್ಲಿಮ್ ಆಗವಳೆ, ನೀನು ಒಳ್ಳೆ ಊದ್ಕೊಂಡ್ಬಿಟ್ಟಿದ್ಯಾ, ಅವಳ ಥರ ಇರ್ಬೇಕು, ನೀನು ಇನ್ನೂ ಮದುವೆನೂ ಆಗಿಲ್ಲ ಅಂತನೋರು. ನನಗೆ ಬಾಡಿ ಶೇಮ್ ಮಾಡೋರು ನಮ್ಮಮ್ಮ. ನನಗೆ ಊರಲ್ಲಿರೋರೆಲ್ಲ ಬಾಡಿ ಶೇಮ್ ಮಾಡೋರು, ಜೊತೆಗಿದ್ದವರೆಲ್ಲ ಬಾಡಿ ಶೇಮ್ ಮಾಡೋರು. ಅದಕ್ಕೆ ಸ್ಮಾರ್ಟ್ ಆಗ್ಬಿಟ್ಟೆ. ಆದ್ರೂ ಗೈಸ್ ನಮ್ಮಮ್ಮ ಮತ್ತೆ ಯಶು ನನ್ನ ಡಯಟಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಣ್ಣನೂ ಒಂದೊಂದ್ಸಲ ಆಮ್ಲೆಟ್ ಹಾಕೊಡೋನು, ನಮ್ಮ ಅಪ್ಪನೂ ಹಾಕೊಡೋರು. ಸೊ ಲಿಟ್ರಲಿ ನನ್ನ ಡಯಟ್ನ ಇವ್ರು 4 ಜನ ಸೇರ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಒಬ್ಳು ಸಣ್ಣ ಡಯಟ್ನ ಮೇಂಟೈನ್ ಮಾಡ್ತೀವಿ, ಹಾಳು ಮಾಡ್ತೀವಿ ಅಂತ. ಇವ್ರು ಅದೇ ಮೇಂಟೈನ್ ಮಾಡೋರು ಅಷ್ಟೇ, ಹಾಳು ಮಾಡೋರು ಅಷ್ಟೇ. ಒಬ್ರು ಪರ್ಸನ್ ಸಣ್ಣ ಆಗೋದಕ್ಕೆ 4 ಜನ ಸೇರ್ಕೊಂಡು ಕೆಲಸ ಮಾಡಿರೋದು. ಇಲ್ಲಿ ನೋಡಿ ಗಸಗಸೆ ಹಣ್ಣಿನ ಮರ ಇದೆ. ಎಷ್ಟು ಕೊಡುತ್ತೊಳ್ಳೆ ಬೀಳ್ಲಿ ಅಂತ ಹೇಳ್ಬಿಟ್ಟು ಕಸ ಬೀಳುತ್ತೆ ಅಷ್ಟೇ. ಇರಿಲಿ ನಾ ಹೇಳ್ಕತೀನಿ ಇರು. ಗಸಗಸೆ ಹಣ್ಣಿಂದ ಅಭಿಷೇಕ ಗೈಸ್ ಇಲ್ಲಿದೆ ನೋಡಿ, ಇಲ್ಲೆಲ್ಲೋ ಇತ್ತು. ಹಾ ಇಲ್ಲಿ ನಾನು ತಿನ್ಲಾ? ನೀನ್ ತಿಂತ್ಯಾ? ಅಂತೀನಲ್ಲಪ್ಪ. ನಿಮಗೆ ಗೊತ್ತಾ, ನಾನೊಂದ್ಸಲಿ ಚಿಕ್ಕದಳಿದ್ದಾಗ ಅಲ್ಲಿ ಬೇಲೂರ್ ಮನೆಗೆ ಬಂದಿದೆ, ಪಕ್ಕದಲ್ಲಿ ಸ್ಕೂಲು, ಗಸಗಸೆ ಹಣ್ಣು ತಿನ್ಬಿಟ್ಟು ಫುಲ್ ಹೊಟ್ಟೆ ನೋವಾಗಿತ್ತಲ್ಲ. ಹೌದಾ? ನೆನಪಿಲ್ಲ. ಬೇಲೂರಲ್ಲಿ ಮನೆ ಇತ್ತು ಗೊತ್ತಾ ನಿಮ್ದು ಅವಾಗ. ಸೊ ಗೈಸ್ ಅವಳು ತಿನ್ನಲ್ ಮತ್ತೆ ಗಸಗಸೆ ಹಣ್ಣು ನಾನೇ ತಿಂತಾ ಇದ್ದೀನಿ. ನಂಗೆ ಯಾವಾಗಲೂ ಅಪ್ಪ ಕಿತ್ಕೊಡೋರು. ನಾನು ಒಂದ್ಸಲ ಗೋಕರ್ಣ ಹೋಗಿದ್ದಾಗ ಅವಾಗಲೂ ಅಪ್ಪ ಕಿತ್ಕೊಟ್ಟಿದ್ರು. ಎಷ್ಟು ಚೆನ್ನಾಗಿ ನೆನಪಿದೆ ಅದು. ಅಣ್ಣ ನೋಡಿ ಹೆಂಗ್ ಕುತ್ಕೊಳ್ಳೋದು. ಅಯ್ಯೋ ಇವ್ರ ಕಾಟ್ಲೆ ತಡ್ಕೊಳಕ್ಕಾಗಲ್ಲ, ನಾನು ಮನೆಗೆ ಹೋಗಿ ಮಲ್ಕೋಬೇಕು ಅಂತ ಅವನು. ನಾವು ಬಿಡಲ್ಲ, ನಾವು ಹೆಂಗ್ ಬೇಕಾದ್ರೂ ಟೈಮ್ ಪಾಸ್ ಮಾಡ್ತೀವಿ. ಆಫೀಸ್ ಹೋಗ್ಬೇಕು ಪಾಪ ಗೈಸ್, ಹೋಗಿ ಕುತ್ಕೊಳ್ಳೋಣ. ಇವಾಗ ಆಫೀಸ್ ಹೋಗೋರು ಕಷ್ಟ ಅವ್ರಿಗೆ ಗೊತ್ತು ಅಲ್ವಾ. ಒಂದೇ ಒಂದು ಸಿಕ್ಕಿದ್ದು ಗೈಸ್, ಒಳಗಡೆ ಕುತ್ಕೊಳ್ಳುವ ಇವಾಗ. ಗೈಸ್ ಇವಾಗ ಫೈನಲಿ ಮನೆಗೆ ಬಂದಾಯಿತು. ಈ ಇಯರಿಂಗ್ಸ್ನ ಕೂಡ ಬಿಚ್ಚಿದೆ. ಸೊ ಇದಕ್ಕೆ ನಾನು ಒರೈನ್ ಮಾಲಲ್ಲಿ 1,000 ರೂಪಾಯಿ ಕೊಟ್ಟು ತೊಗೊಂಡಂಥ ಇಯರಿಂಗ್ಸ್. ಇದು ಕ್ವಾಲಿಟಿ ಚೆನ್ನಾಗಿದೆ ಗೈಸ್. ಇದು ತೊಗೊಂಡಾಗ್ಲಿಂದ ಹಂಗೆ ಇದೆ, ಇದು ಆಗಿಲ್ಲ. ಮುಖನೂ ತೊಳ್ಕೊಂಡು ಮಲ್ಕೋಬೇಕು. ನಾನು ಐಬ್ರೋಸ್ ಎಲ್ಲ ವಿಭೂತಿ ಆಗ್ಬಿಟ್ಟಿದೆ ಗೈಸ್ ಕೆನ್ಸಿ ನೋಡಿ, ಇಲ್ಲಿ ಐಬ್ರೋಸ್ ಎಲ್ಲ ವಿಭೂತಿ ಆಗ್ಬಿಟ್ಟಿದೆ. ನಾನು ಕಾಂಟ್ಯಾಕ್ಟ್ ಲೆನ್ಸು ತೆಗಿಬೇಕು, ಬಟ್ಟೆನೂ ಚೇಂಜ್ ಮಾಡಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿದೆ ಅಲ್ಲ ಗೈಸ್. ನಮ್ಮಮ್ಮನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಈ ಡಿಸೈನ್ಗೆ. ಈ ಬೆಡ್ ಮೇಲೆ ಮಲ್ಕೋಬೇಕು. ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ನ ಅವಾಗಲಿಂದ ಇಲ್ಲೇ ಇಟ್ಟಿದ್ದೀನಿ. ಫೈಲ್ ಟ್ರಾನ್ಸ್ಫರ್ ಮಾಡ್ಕೋತಿದ್ದೆ. ಇವಾಗ ಕೂತ್ಕೊಂಡು ಅದು ಬೇರೆ ಎಡಿಟ್ ಮಾಡಬೇಕು. 2 ವಿಡಿಯೋ ಎಡಿಟ್ ಮಾಡಬೇಕು. ಇವತ್ತು ಕೂತ್ಕೊಂಡು ರಾತ್ರಿ ಎಲ್ಲ. ಯಾವಾಗ ನಾನು ಈ ಥರ ಕೈ ತುಂಬ ದುಡ್ಡು ಇಟ್ಕೊಳ್ಳೋಂಥ ಟೈಮ್ ಬರುತ್ತೋ ಗೊತ್ತಿಲ್ಲ. ಗೈಸ್ ನಾನು ವಿಷನ್ ಬೋರ್ಡ್ ನೋಡ್ತಿದ್ದೆ ಆಯ್ತಾ. ಅವಾಗ ನನಗೊಂದು ರಿಯಲೈಸ್ ಆಯಿತು. ಈ ಬ್ರಾಸ್ಲೆಟ್ ನೋಡಿದ್ರ, ಅಂದರೆ ಲಾಸ್ಟ್ ಮಂತು ನಾನು ಬ್ರಾಸ್ಲೆಟ್ ತೊಗೊಂಡೆ. ಸೊ ಡೈಮಂಡ್ ತೊಗೋಬೇಕಂತಿತ್ತು, ಬಟ್ ಗೋಲ್ಡ್ ತೊಗೊಂಡೆ. ಸೊ ಇಟ್ಸ್ ಸ್ಟಿಲ್ ಅನ್ ಅಚೀವ್ಮೆಂಟ್ ಫಾರ್ ಮೀ. ಈ ವರ್ಷ ತುಂಬ ಗೋಲ್ಸ್ಗಳಿದೆ, ಅದನ್ನೆಲ್ಲ ಅಚೀವ್ ಮಾಡಬೇಕು. ನೋಡುವ ಏನೇನು ಮಾಡ್ಬೋದು ಇದರಲ್ಲಿ ಅಂತ ಹೇಳ್ಬಿಟ್ಟು. ನೀವು ಏನೇ ಹೇಳಿ, ನಾವು ಚಿಕ್ಕವರಿದ್ದಾಗ ಶಿವರಾತ್ರಿ ಏನು ಸೆಲೆಬ್ರೇಟ್ ಮಾಡ್ಕೋತಿದ್ವಿ ಮನೇಲಿ. ಸೇಮ್ ಇವತ್ತು ಹೆಂಗೆ ಪೂಜೆ ಮಾಡಿದ್ವಿ ಅದೇ ಥರ ಪೂಜೆ ಆಗ್ತಿದ್ವಿ. ಬಟ್ ದೇವ್ರ ಮನೆ ಹತ್ರ ಕುತ್ಕೊಂಡು ಮಾಡ್ತಿದ್ವಿ. ನಮ್ದು ಹಳೆಬೀಡಲ್ಲಿ ಒಂದು ಮನೆ ಇದೆ. ಲಾಸ್ಟ್ ಟೈಮ್ ನಾವು ರಿನೋವೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಗೊತ್ತಾ. ಸೊ ಅಲ್ಲಿ ಅದು ನೆನೆಸ್ಕೊಂಡಾಗ ಅವಾಗೆಲ್ಲ ಹೆಂಗೆ ಮಾಡ್ತಿದ್ವಿ, ಯಾವ ಥರ ಇತ್ತು ಅಂತ ನೆನಪಾಗುತ್ತೆ. ಸೊ ಒಂದೊಂದು ವಿಷಯಗಳು ಮೆಮೊರೀಸ್ ಆಗಿ ಉಳ್ಕೊಬಿಡುತ್ತೆ. ಇವಾಗ ಆ ಫೀಲಿಂಗೇ ಬರಲ್ಲ. ಅವಾಗೆಲ್ಲ ಹಬ್ಬಗಳು ಅಂತಂದರೆ ಏನು ಸಂತೋಷ, ಹೊಸ ಬಟ್ಟೆ, ಏನೇನೋ ಒಂದಿರ್ತಿತ್ತು. ಇವಾಗ ಏನು ಎಕ್ಸೈಟ್ಮೆಂಟ್ ಇಲ್ಲ. ಅರ್ಧ ಟೈಮ್ ಸಮ್ಟೈಮ್ಸ್ ಇಟ್ಸ್ ಲೈಕ್ ಬರ್ಡೇ ಟೈಮಲ್ಲೂ ಬಟ್ಟೆನೇ ತೊಗೋಬೇಕಂತ ಅನ್ಸಲ್ಲ.
ಆ ಒಂದು ಎಕ್ಸೈಟ್ಮೆಂಟ್ ಇರೋಲ್ಲ ಗೈಸ್. ಸೊ ಹಾಗಾಗಿ ಯಾರಾದರೂ ಚಿಕ್ಕ ಮಕ್ಕಳು ಈ ವಿಡಿಯೋನ ನೋಡ್ತಾ ಇದ್ರೆ, ನೀವು ಚಿಕ್ಕವರಿದ್ದಾಗ ಏನೇನು ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡಿ, ಬಿಕಾಸ್ ದ ಫೀಲಿಂಗ್ ವಿಲ್ ಚೇಂಜ್ ವೆನ್ ಯು ಗ್ರೋ ಅಪ್. ಟೆನ್ಷನ್ಸ್ಗಳು ಜಾಸ್ತಿ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಆಗುತ್ತೆ. ಯು ಕಾಂಟ್ ಎಂಜಾಯ್ ಲೈಫ್ ದ ಸೇಮ್ ವೇ, ಬಿಕಾಸ್ ನೀವು ತುಂಬ ಬುದ್ಧಿವಂತರಾಗ್ಬಿಡ್ತೀರಾ ಬೆಳೆದ ಮೇಲೆ. ಸೊ ನೀವು ಎಷ್ಟು ಬುದ್ಧಿವಂತರಾಗ್ತೀರಾ ಅಷ್ಟು ಲೈಫ್ನ ಎಂಜಾಯ್ ಮಾಡೋದು ಕಮ್ಮಿ ಮಾಡ್ತೀರಾ. ಸೊ ಹಾಗಾಗಿ ಈ ಒಂದು ಸಜೆಷನ್ನ ತಗೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಏನಾದ್ರು ಹೇಳಿದ್ರೆ ಮಾತು ಕೇಳಿ, ಫೋನ್ ಯೂಸ್ ಮಾಡಿಬಿಡಿ, ಹೊರಗಡೆ ಹೋಗಿ ಆಟಾಡಿ, ಎಷ್ಟು ಬೇಕೋ ಅಷ್ಟು. ಹಬ್ಬಗಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಆಯಿತಾ. ಎಲ್ಲರೂ ಕೂತ್ಕೊಂಡು ಪೂಜೆ ಮಾಡಿ, ಟಿ ವಿ ನೋಡಿ, ಏನೇನು ಬೇಕೋ ಎಲ್ಲ ಮಾಡಿ ಗೈಸ್, ಬಿಕಾಸ್ ಒನ್ ಡೇ ಆಲ್ ದಿಸ್ ವಿಲ್ ಬಿ ಅ ಮೆಮೊರಿ. ಆ್ಯಂಡ್ ಆಸ್ ಐ ಸೈಡ್ ಇವತ್ತೊಂದು ಶೂಟ್ ಇತ್ತು ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ, ಸೊ ಹಾಗಾಗಿ ನಂದು ಕ್ಯಾಮ್ರಾ ಸ್ಟ್ಯಾಂಡು ಮತ್ತು ಕ್ಯಾಮ್ರಾ ಎಲ್ಲ ಇಲ್ಲೇ ಇತ್ತು. ಸೊ ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ಕವರೆಲ್ಲ ತೆಗ್ದು ಕಿತ್ತಾಕ್ಬಿಟ್ಟಿದ್ದೀನಿ, ಬಟ್ಟೆಲ್ಲ ಇಲ್ಲಿ ತುಂಬಿಟ್ಟಿದ್ದೀನಿ. ಸೊ ಸಮ್ಟೈಮ್ಸ್ ಕೆಲಸಗಳಿದ್ದಾಗ ವಿ ಡೋಂಟ್ ಗೆಟ್ ಟೈಮ್ ಫಾರ್ ದೀಸ್ ಥಿಂಗ್ಸ್. ಮೆಂಟಲ್ ಸ್ಪೇಸೇ ಇರಲ್ಲ ಇದನ್ನೆಲ್ಲ ಮಾಡೋದಕ್ಕೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮಂಗೂ ಹಿಂಸೆ ಆಗಬಾರ್ದು ಅಂತ ಮನೆ ಕೆಲಸವ್ರನ್ನ ಇಡ್ಸಿದ್ದು. ಸೊ ಅವ್ರು ಬಂದ್ಬಿಟ್ಟು ನೆಲ ಒರೆಸ್ಬಿಟ್ಟು ಪಾತ್ರೆಲ್ಲ ತೊಳ್ಕೊಡ್ತಾರೆ. ಸೊ ದಟ್ ಅಪ್ಪ ಅಮ್ಮಗೆ ಸ್ವಲ್ಪ ಕುಕ್ಕಿಂಗ್ದು ನೋಡ್ಕೋಬೇಕಷ್ಟೇ. ಸೊ ಆ ಥರ ಒಂದು ಮಾಡಿರೋದು ಇವಾಗ. ಬಟ್ ನನಗೆ ಹೆಂಗೆ ಅಂತಂದರೆ ನನ್ನ ಐಟಮ್ಸ್ ನಾನೇ ಮಾಡಿಸ್ಕೊಂಡು ನಾನೇ ಕ್ಲೀನ್ ಮಾಡ್ಕೋಬೇಕು. ಇವತ್ತು ಟೇಬಲ್ ಕೂಡ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ, ಮತ್ತೆ ಇವಾಗ ಸ್ವಲ್ಪ ಹಂಗೆ ಆಗಿದೆ, ಬಿಕಾಸ್ ಮತ್ತೆ ಮಧ್ಯಾಹ್ನ ರೆಡಿ ಆಗ್ತಿದೆ. ಅಷ್ಟು ಗಲೀಜಾಗಿಲ್ಲ, ಬಟ್ ಇಲ್ಲಿ ತುಂಬ ಮೆಸ್ ಆಗ್ಬಿಡಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಬೆಳಗ್ಗೆ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ನೋಡೋಣ ಎಷ್ಟು ಐಟಮ್ಸ್ ಮಿನಿಮಲ್ ಆಗಿಡ್ಬೋದು ಅಷ್ಟೆಲ್ಲ ಇಟ್ಕೊಂಡ್ಬಿಟ್ಟು ಇದೆಲ್ಲ ಬಿಸಾಕೋಣ ಅಂತ ಬಿಟ್ಟು ಅಂದ್ಕೊಂಡಿದ್ದೀನಿ. ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ಲೆಟ್ಸ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು.